ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ 2 ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ಸ್ಗಳಿದ್ದಾವೆ. ಸೊ ಅದನ್ನು ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ನಿಮ್ಮ ಕಾಲೇಜಲ್ಲಿ ತಿಳಿಸಿರ್ಬೋದು. ಸೊ ಆದರೂ ಕೂಡ ಇನ್ನೊಂದ್ಸಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮ ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನು ಈ ವರ್ಷ ವೆಬ್ ಸ್ಟ್ರೀಮಿಂಗ್ ಟೆಕ್ನಾಲಜಿ ಮೂಲಕ ನಡೆಯುತ್ತೆ. ಓಕೆನಾ? ಸೊ ಈ ಒಂದು ವೆಬ್ ಸ್ಟ್ರೀಮಿಂಗ್ ಟೆಕ್ನಾಲಜಿ ಅಂದರೆ ಏನು ಅಂತಂದರೆ, ಸೊ ನಿಮ್ಮ ಎಕ್ಸಾಮಿನೇಷನ್ ಏನಾಗುತ್ತೆ ಅಲ್ವಾ, ಸೊ ಪ್ರತಿಯೊಂದು ಎಕ್ಸಾಮಿನೇಷನ್ ಸೆಂಟರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ CC ಕ್ಯಾಮ್ರಾಸನ್ನು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಓಕೆನಾ? ಸೊ ಆ ಒಂದು AI ಬೇಸ್ಡ್ CC ಕ್ಯಾಮ್ರಾಸ್ ಏನು ಮಾಡ್ತವೆ ಅಂತಂದರೆ, ನಿಮ್ಮ ಎಕ್ಸಾಮಿನೇಷನ್ ಪ್ರೊಸೆಸಲ್ಲಿ ಸೊ ಪ್ರತಿಯೊಂದು ಮೂಮೆಂಟನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊತವೆ. ಓಕೆನಾ? ಸೊ ಮೋಸ್ಟ್ ಪ್ರಾಬಬ್ಲಿ ಲೈವ್ ಸ್ಟ್ರೀಮಿಂಗೇ ಆಗುತ್ತೆ. ಓಕೆನಾ? ಸೊ ಆ ಒಂದು ಲೈವ್ ಸ್ಟ್ರೀಮಿಂಗ್ ಆಗಬೇಕಾದ್ರೆ ಸೊ ಅದರಲ್ಲಿ ಇನ್ಸ್ಟಾಲ್ ಆಗಿರುವಂತಹ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನು ಮಾಡುತ್ತೆ ಅಂದರೆ, ನೀವೇನಾದರೂ ನಿಮ್ಮ ಎಕ್ಸಾಮಿನೇಷನ್ ಟೈಮಲ್ಲಿ ಏನಾದರೂ ಮಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅಥವಾ ಏನಾದರೂ ಮಿಸ್ಬಿಹೇವಿಯರ್ ಮಾಡ್ತಾ ಇದ್ರಿ ಅಂತಂದರೆ, ಸೊ ಆ ಒಂದು AI ಡಿಟೆಕ್ಟ್ ಮಾಡುತ್ತೆ. ಸೊ ಆ ರೀತಿ ಡಿಟೆಕ್ಟ್ ಮಾಡೋದ್ರಿಂದ ಸೊ ನೀವು ಸೂಪರ್ವೈಸರ್ಗೆ ಈಸಿಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಓಕೆನಾ? ಸೊ ಅದಕ್ಕೋಸ್ಕರನೇ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ. ಸೊ ಈ ವರ್ಷದಿಂದ ವೆರಿ ಸ್ಟ್ರಿಕ್ಟ್ ರೂಲ್ಸನ್ನು ತಂದಿದ್ದಾರೆ. ಓಕೆನಾ? ಸೊ ಅದಕ್ಕೋಸ್ಕರನೇ ಇವಾಗಲಿಂದನೇ ಪ್ರಿಪೇರ್ ಆಗಿ ಚೆನ್ನಾಗಿ. ಸೊ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಎಲ್ಲ ಎವಲ್ಯೂಷನ್ ಮಾಡಿದ್ದಾದಮೇಲೆ ನಿಮಗೆ ಸಿಕ್ಕಿರುವಂಥ ಮಾರ್ಕ್ಸನ್ನು ಡೈರೆಕ್ಟಾಗಿ ಬೋರ್ಡ್ ಸರ್ವರ್ಗೆ ಎಂಟರ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಅಪ್ಡೇಟನ್ನು ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ನಿಮ್ಮ ಕಾಲೇಜಲ್ಲಿ ತಿಳಿಸಿದ್ರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ಅದ್ರ ಬಗ್ಗೆ ಕೂಡ ನಾನು ತಿಳ್ಕೊತೀನಿ. ಸೊ ಈ 2 ಅಪ್ಡೇಟ್ಸ್ಗಳಾಗಿತ್ತು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ. ಸೊ ಇನ್ನೇನಾದರೂ ಅಪ್ಡೇಟ್ಸ್ಗಳಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಭಯ ಪಡ್ಕೊಳೋದೇನು ಬೇಡ. ಸೊ ಇವಾಗಲಿಂದನೇ ಚೆನ್ನಾಗಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಮತ್ತು ನಿಮ್ಮ ಫೈನಲ್ ಥಿಯರಿ ಎಕ್ಸಾಮ್ಸ್ಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆನಾ? ಸೊ ಆರಾಮಾಗಿ ಸ್ಕೋರ್ ಮಾಡ್ಬೋದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ. ಓಕೆನಾ? ಸೊ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು, ಮಿಸ್ಬಿಹೇವಿಯರ್ ಆಗಿರ್ಬೋದು, ಸೊ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಫ್ಯೂಚರಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಓಕೆನಾ? ಸೊ ರಿಸ್ಕ್ ತಗೋಬೇಡಿ. ಸೊ ಫೈನಲಿ ಯಾರಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ನ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಬೇಗ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೇನು ನಿಮಗೆ KCT ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಹತ್ತಿರ ಬರ್ತಾ ಇದೆ. ಜನವರಿ 17 ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ನಿಮ್ಮ KCT ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಿಮಗೆ ವಿಡಿಯೋ ಮಾಡ್ಕೊಡ್ತೀನಿ. ಓಕೆನಾ? ಸೊ ಕಂಪ್ಲೀಟ್ ಡಾಕ್ಯುಮೆಂಟ್ ಲಿಸ್ಟು ವಿತ್ ಬ್ರೀಫ್ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರನೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದಾದಮೇಲೆ ಸೊ ಫಸ್ಟ್ ಅದು ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಬೇಗ ಇನ್ಫಾರ್ಮೇಷನ್ ತಿಳ್ಕೊಬೋದು. ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ಸೊ ಪರ್ಸ್ನಲಿ ನಾನು ಮಾಡ್ತಿರೋಂಥ ಈ ಕೆಲಸಕ್ಕೆ ತುಂಬ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಹೇಗಪ್ಪ ಅಂತಂದರೆ, ನನಗೆ ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಓದ್ಕೊಳ್ಳೋದಕ್ಕಿದ್ರು ಒಂದಿಷ್ಟು ಟೈಮನ್ನು ನಿಮಗಂತ ಮೀಸಲಿಟ್ಟು ಸೊ ಈ ರೀತಿ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ನ ನಿಮಗೆ ರೀಚ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಆಗ ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಮಾಡೋದ್ರಿಂದ ಸೊ ಒಂದು ರೀತಿ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಇದೇ ರೀತಿ ನಿಮಗೆ ಕಂಟೆಂಟ್ಸ್ ಕೊಡ್ತಾ ಇರಬೇಕು. ಸೊ ನಮ್ಮ ಹುಡುಗರಿಗೆ ಇನ್ನೂ ಗೊತ್ತಿಲ್ಲದೇ ಇರೋ ಇನ್ಫಾರ್ಮೇಷನ್ನ ನಿಮಗೆ ರೀಚ್ ಮಾಡಿಸ್ಬೇಕಂತ ಒಂದು ರೀತಿ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ? ಸೊ ಮುಂದೆ KCT ಎಕ್ಸಾಮ್ ಬಗ್ಗೆನೂ ಫುಲ್ ಡೀಟೇಲ್ಡ್ ಗೈಡೆನ್ಸನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಂದ್ಸಲ ನನ್ನ ಚಾನಲ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.